ರಾಮನಗರದ ಬಳಿ ಇರುವ ಒಂದು ಸುಂದರ ಹಳ್ಳಿಯಲ್ಲಿ ರಂಗಣ್ಣ ಮತ್ತು ಅವನ ಪತ್ನಿ ಶಾರದಾ ವಾಸವಾಗಿದ್ದರು. ರಂಗಣ್ಣ ಓರ್ವ ಬಡ ಕುಂಗಾರ. ಹಳ್ಳಿಯ ಜನರಿಗೆ ಮಡಿಕೆ ಕೊಡಗಳನ್ನು ಮಾಡಿ ಜೀವನ ನಡೆಸುತ್ತಿದ್ದ. ರಂಗಣ್ಣನಿಗೆ ಕೈಯಲ್ಲಿ ಅದ್ಭುತ ಕೌಶಲವಿದ್ದರೂ ಬುದ್ಧಿಯಲ್ಲಿ ಸ್ವಲ್ಪ ಮಂದ. ಎದುರಿಗಿರುವವರು ಏನು ಹೇಳಿದರೂ ನಂಬುವ ಮುಗ್ಧ ಸ್ವಭಾವ ಆತನದ್ದು. ಆದರೆ ಅವನ ಪತ್ನಿ ಶಾರದಾ ತುಂಬ ಚುರುಕಾಗಿದ್ದಳು ಮತ್ತು ಪ್ರಪಂಚದ ಜ್ಞಾನವಿರುವ ಮಹಿಳೆಯಾಗಿದ್ದಳು. ಈ ಸುಂದರ ಹಳ್ಳಿಗೆ ಇಂದು ಒಬ್ಬ ಅಪರಿಚಿತನ ಆಗಮನವಾಗಿತ್ತು. ಅವನು ನಗರದ ಪ್ರಸಿದ್ಧ ವ್ಯಾಪಾರಿ ದುರ್ಗಪ್ಪ. ವ್ಯಾಪಾರದಲ್ಲಿ ಲಾಭ ಮಾಡುವುದಕ್ಕಿಂತ ಇತರರನ್ನು ಹೇಗೆ ಮೋಸಗೊಳಿಸಬೇಕು ಎಂಬುದರಲ್ಲಿ ಆತ ಹೆಚ್ಚು ಚಾಣಾಕ್ಷನಾಗಿದ್ದ. ರಂಗಣ್ಣನ ಕಲಾಕೃತಿಗಳನ್ನು ನೋಡಿದ ಅವನ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಆದರೆ ಅದು ಮೆಚ್ಚುಗೆಯಲ್ಲ, ಬದಲಾಗಿ ಅತಿ ಕಡಿಮೆ ಬೆಲೆಗೆ ಕೆಲಸ ಮಾಡಿಸಿಕೊಳ್ಳುವ ಹಸಿವಾಗಿತ್ತು. ವಾವ್, ಈ ಮಡಿಕೆಗಳ ವಿನ್ಯಾಸ ಅದ್ಭುತವಾಗಿದೆ. ಇವುಗಳನ್ನು ನಗರದಲ್ಲಿ ಮಾರಿದರೆ ಸಾವಿರಾರು ರೂಪಾಯಿ ಲಾಭ ಸಿಗುತ್ತದೆ. ಇವುಗಳನ್ನು ಮಾಡಿದವನು ಖಂಡಿತ ಓರ್ವ ಮುಗ್ಧ ಹಳ್ಳಿಯವನೇ ಇರಬೇಕು. ಇವನನ್ನು ಬುಟ್ಟಿಗೆ ಹಾಕಿಕೊಂಡರೆ ನನ್ನ ಕೆಲಸ ಸುಲಭ. ನೋಡು ರಂಗಣ್ಣ, ನಾನು ಸುಮ್ಮನೆ ಇಲ್ಲಿಗೆ ಬಂದಿಲ್ಲ. ನಿನ್ನ ಅದೃಷ್ಟದ ಬಾಗಿಲು ತಟ್ಟಲು ಬಂದಿದ್ದೇನೆ. ನಗರದ ದೊಡ್ಡ ಮಾರುಕಟ್ಟೆಯಲ್ಲಿ ನಿನ್ನ ಮಡಿಕೆಗಳಿಗೆ ನಾನು ಬೇಡಿಕೆ ಸೃಷ್ಟಿಸುತ್ತೇನೆ. ಧನ್ಯವಾದಗಳು ಸಾಹೇಬರೇ. ನಿಮ್ಮಂಥ ಶ್ರೀಮಂತರು ನಮ್ಮನ್ನು ಹುಡುಕಿ ಬಂದದ್ದೇ ನಮ್ಮ ಪುಣ್ಯ. ನಾನು ನಿಮ್ಗಾಗಿ ಏನು ಮಾಡಬೇಕು? ನನಗೆ 3 ತಿಂಗಳಲ್ಲಿ 1000 ಮಡಿಕೆಗಳು ಬೇಕು. ಮಡಿಕೆಗಳು ಗಟ್ಟಿಯಾಗಿರಬೇಕು, ವಿನ್ಯಾಸ ವಿಭಿನ್ನವಾಗಿರಬೇಕು. ನೀನು ಈ ಕೆಲಸ ಮುಗಿಸಿದ್ರೆ ಮಾರುಕಟ್ಟೆ ದರಕ್ಕಿಂತ ದುಪ್ಪಟ್ಟು ಹಣವನ್ನ ನಾನೇ ನಿನ್ನ ಕೈಗಿಡ್ತೇನೆ. ಏನಂತೀಯ? ಖಂಡಿತ ಒಪ್ತೇನೆ ಸಾಹೇಬ್ರೆ. ಇಷ್ಟು ದೊಡ್ಡ ಮೊತ್ತವನ್ನು ನಾನು ಕನಸಿನಲ್ಲೂ ನೋಡಿಲ್ಲ. ಹಗಲು ರಾತ್ರಿ ದುಡಿದಾದ್ರೂ ನಾನು ಕೆಲಸ ಮುಗಿಸುತ್ತೇನೆ. ಸಾಹೇಬರೇ, ಮಾತು ಕೇಳಲು ಚೆನ್ನಾಗಿದೆ. ಆದರೆ ಇಷ್ಟು ದೊಡ್ಡ ಕೆಲಸಕ್ಕೆ ನೀವು ಯಾವುದೇ ಮುಂಗಡ ಹಣ ಕೊಡುವುದಿಲ್ಲವೇ? ಮತ್ತು ಇಷ್ಟೊಂದು ಮಡಿಕೆ ನೆಳಂದು ಇರಿಸಿಕೊಳ್ಳಲು ಜಾಗವೂ ಬೇಕಲ್ಲವೇ? ಅದಕ್ಕಾಗಿಯೇ ನಾನು ಕರಾರು ತಂದಿದ್ದೇನೆ ಮಗಳೇ. ಕೆಲಸ ಮುಗಿದ ನಂತರವೇ ಪೂರ್ಣ ಹಣ. ಮತ್ತು ಒಂದೇ ಒಂದು ಮಡಿಕೆ ಹಾಳಾದರೂ ಅಥವಾ ಕೆಲಸ ತಡವಾದರೂ ಪೈಸೆಯೂ ಸಿಗುವುದಿಲ್ಲ. ರಂಗಣ್ಣನಿಗೆ ತನ್ನ ಕೆಲಸದ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಈ ಕಾಗದಕ್ಕೆ ಸಹಿ ಹಾಕಲಿ. ನೀನು ಸುಮ್ಮನಿರು ಶಾರದಾ. ಇಷ್ಟು ದೊಡ್ಡ ವ್ಯಾಪಾರಿಗಳು ಸುಳ್ಳು ಹೇಳುವುದಿಲ್ಲ. ಸಾಹೇಬ್ರೆ, ನಾನು ಒಪ್ಪುತ್ತೇನೆ. ಕೊಡಿ ಆ ಕಾಗದ, ನಾನು ಸಹಿ ಮಾಡುತ್ತೇನೆ. ರಂಗಣ್ಣನಿಗೆ ಆ ಕಾಗದದಲ್ಲಿರುವ ಅಕ್ಷರಗಳು ಹಣದ ರಾಶಿಯಂತೆ ಕಂಡವು. ಆದರೆ ದುರ್ಗಪ್ಪನಿಗೆ ಆ ಕಾಗದ ರಂಗಣ್ಣನನ್ನು ಕಟ್ಟಿಹಾಕುವ ಸಂಕೋಲೆಯಾಗಿತ್ತು. ಆ ಕರಾರು ಎಷ್ಟು ಕಠಿಣವಾಗಿತ್ತೆಂದರೆ ಒಂದು ಸಣ್ಣ ತಪ್ಪು ರಂಗಣ್ಣನ 3 ತಿಂಗಳ ಶ್ರಮವನ್ನು ಶೂನ್ಯವಾಗಿಸಬಲ್ಲದಾಗಿತ್ತು. ನೋಡು ರಂಗಣ್ಣ, ನಾನು ಹೇಳಿದಂತೆ 3 ತಿಂಗಳ ಸಮಯ. 1000 ಮಡಿಕೆಗಳು ಒಂದೇ ಅಳತೆಯಲ್ಲಿರಬೇಕು. ಒಂದು ವೇಳೆ ಯಾವುದಾದ್ರೂ ಒಂದು ಮಡಿಕೆ ಒಡೆದರೂ ಅಥವಾ ಕೆಲಸ ತಡವಾದರೂ ಈ ಕರಾರಿನ ಪ್ರಕಾರ ನಾನು ನಿನಗೆ ಪೈಸೆ ಕೊಡುವುದಿಲ್ಲ. ಸರಿತಾನೆ? ಖಂಡಿತ ಸಾಹೇಬ್ರೆ. ನನ್ನ ಕೈಯಿಂದ ಒಂದೇ ಒಂದು ಮಡಿಕೆಯೂ ಒಡೆಯುವುದಿಲ್ಲ. ಇದು ರಂಗಣ್ಣನ ಮಾತು. ನಿಲ್ಲು ರಂಗಣ್ಣ, ಒಮ್ಮೆ ಯೋಚಿಸು. 1000 ಮಡಿಕೆಗಳೆಂದರೆ ಸಣ್ಣ ಮಾತಲ್ಲ. ಮಳೆ ಬರಬಹುದು, ಮಣ್ಣು ಸಿಗದಿರಬಹುದು. ಅಂಥ ಸಮಯದಲ್ಲಿ ಏನಾದರೂ ತೊಂದರೆಯಾದರೆ ನಮ್ಮ ಗತಿಯೇನು? ನೋಡು ರಂಗಣ್ಣ, ನಿನ್ನ ಹೆಂಡತಿಗೆ ನಿನ್ನ ಮೇಲೆ ನಂಬಿಕೆ ಇಲ್ಲದಂತಿದೆ. ನಂಬಿಕೆ ಇಲ್ಲದ ಜಾಗದಲ್ಲಿ ವ್ಯಾಪಾರ ಮಾಡುವುದು ನನಗೂ ಇಷ್ಟವಿಲ್ಲ. ನಾನು ಹೊರಡಲೇ? ಇಲ್ಲ ಸಾಹೇಬ್ರೆ, ಅವಳು ಹೆಣ್ಣುಮಗಳು, ಹಾಗೇ ಏನೋ ಅಂದಳು. ಆ ರಾತ್ರಿ ರಂಗಣ್ಣನ ಕಣ್ಣಲ್ಲಿ ಕನಸುಗಳಿದ್ದರೆ ಶಾರದಾಳ ಕಣ್ಣಲ್ಲಿ ಕಣ್ಣೀರಿತ್ತು. ಅವಳಿಗೆ ಗೊತ್ತಿತ್ತು, ಈ ಶ್ರೀಮಂತರು ಬಡವರ ಬೆವರಿನ ಮೇಲೆ ಬದುಕು ಕಟ್ಟಿಕೊಳ್ಳುವವರು ಎಂದು. ರಂಗಣ್ಣ, ನೀನು ದೊಡ್ಡ ತಪ್ಪು ಮಾಡಿದೆ. ಆ ಮನುಷ್ಯನ ಕಣ್ಣುಗಳಲ್ಲಿ ನನಗೆ ಪ್ರಾಮಾಣಿಕತೆ ಕಾಣಲಿಲ್ಲ. ಅವನು ನಿನ್ನ ಮುಗ್ಧತೆಯನ್ನು ಬಂಡವಾಳ ಮಾಡಿಕೊಳ್ಳುತ್ತಿದ್ದಾನೆ. ಸಾಕು ಮಾಡು ಶಾರದಾ. ಯಾವಾಗಲೂ ಕೆಟ್ಟದ್ದನ್ನೇ ಯೋಚಿಸಬೇಡ.
1000 ಮಡಿಕೆಗಳು ತಯಾರಾದರೆ ನಮಗೆ ಸಿಗುವ ಹಣದಲ್ಲಿ ನಿನ್ನ ಆಸೆಯಂತೆ ದೊಡ್ಡ ಮನೆ ಕಟ್ಟೋಣ. ನಿನಗೆ ಚಿನ್ನದ ಸರ ಕೊಡಿಸುತ್ತೇನೆ. ಇದು ನನ್ನ ಶ್ರಮದ ಮೇಲೆ ನನಗಿರುವ ನಂಬಿಕೆ. ನಿನ್ನ ಶ್ರಮದ ಮೇಲೆ ನನಗೂ ನಂಬಿಕೆ ಇದೆ ರಂಗಣ್ಣ. ಆದರೆ ಆ ಚಾಣಾಕ್ಷ ವ್ಯಾಪಾರಿಯ ಕುತಂತ್ರದ ಮೇಲೆ ನಂಬಿಕೆಯಿಲ್ಲ. ಹೋಗ್ಲಿ ಬಿಡು, ಈಗ ಸಹಿಯಾಗಿದೆ. ಇಂದಿನಿಂದ ನಾನು ನಿನ್ನ ಜೊತೆ ದುಡಿಯುತ್ತೇನೆ. ಈ ಕರಾರಿನಲ್ಲಿ ನಾವು ಗೆಲ್ಲಲೇಬೇಕು. ನೋಡು, ಇದೇ ನನ್ನ ಚಾಣಾಕ್ಷ ಹೆಂಡತಿ. ನೀನು ಜೊತೆಗಿದ್ದರೆ ನಾವು ಯಾವುದಕ್ಕೂ ಹೆದರಬೇಕಿಲ್ಲ. ನಾಳೆಯಿಂದಲೇ ಚಕ್ರ ತಿರುಗಲಿ. 3 ತಿಂಗಳ ಕಠಿಣ ಪರಿಶ್ರಮದ ನಂತರ ರಂಗಣ್ಣ 1000 ಮಡಿಕೆಗಳನ್ನು ಸಿದ್ಧಪಡಿಸಿದ್ದ. ಅವನ ಬೆವರಿನ ಪ್ರತಿಯೊಂದು ಹನಿಯೂ ಆ ಮಣ್ಣಿನಲ್ಲಿ ಬೆರೆತು ಸುಂದರ ಆಕೃತಿಯಾಗಿತ್ತು. ಆದರೆ ದುರ್ಗಪ್ಪನಿಗೆ ಆ ಮಡಿಕೆಗಳಿಗಿಂತ ಅವುಗಳನ್ನು ಕಿತ್ತುಕೊಳ್ಳುವ ಕಲೆ ಚೆನ್ನಾಗಿ ಗೊತ್ತಿತ್ತು. ನೋಡಿ ಸಾಹೇಬರೇ, ಅಕ್ಷರಶಃ 1000 ಮಡಿಕೆಗಳು ಸಿದ್ಧವಾಗಿವೆ. ಒಂದು ಮುರಿಯಲಿಲ್ಲ, ಒಂದು ನಿಮಿಷವೂ ತಡವಾಗಲಿಲ್ಲ. ಈಗ ನನ್ನ ಶ್ರಮದ ಫಲ ಕೊಡಿ. ನೋಡಲು ಚೆನ್ನಾಗಿವೆ. ಆದ್ರೆ ರಂಗಣ್ಣ, ನಾನ್ ಮನಸ್ಸು ಬದಲಾಯಿಸಿದ್ದೇನೆ. ನನಗೆ ಈಗ ಈ ಮಡಿಕೆಗಳು ಬೇಡವೇ ಬೇಡ. ಏನ್ ಹೇಳ್ತಿದ್ದೀರಿ ಸಾಹೇಬರೇ? ನಮ್ಮ ಕರಾರಿನಂತೆ ಕೆಲಸ ಮುಗಿದಿದೆ. 1000 ಮಡಿಕೆಗಳಿಗೆ ಜಾಗವಿಲ್ಲದೆ ನನ್ನ ಮನೆಯ ಅಂಗಳವೇ ತುಂಬಿ ಹೋಗಿದೆ. ನೋಡು, ನಾನು ಹೊಸ ವಿನ್ಯಾಸದ ಮಡಕೆಗಳನ್ನು ಕೇಳುತ್ತಿದ್ದೇನೆ. ನೀನದನ್ನು ಈಗಲೇ ಶುರು ಮಾಡದಿದ್ದರೆ ನೀನು ನನ್ನ ಮಾತನ್ನು ಮೀರಿದಂತೆ, ಅಂದರೆ ಕರಾಳು ಮುರಿದಂತೆ. ಈಗ ನಿನಗೆ 1 ಪೈಸೆಯೂ ಸಿಗುವುದಿಲ್ಲ. ಇದು ಅನ್ಯಾಯ ಸಾಹೇಬರೇ. ನೀವು ನನ್ನ ಗಂಡನ ಮುಗ್ಧತೆಯನ್ನು ಆಟವಾಡುತ್ತಿದ್ದೀರಿ. ಅನ್ಯಾಯವೋ ನ್ಯಾಯವೋ, ಕಾಗದದ ಮೇಲೆ ರಂಗಣ್ಣನ ಸಹಿ ಇದೆ. ಕಾನೂನು ನನ್ನ ಕಡೆಗಿದೆ. ಬಡವನಾದ ನೀನು ನನ್ನನ್ನು ಏನು ಮಾಡಲು ಸಾಧ್ಯ? ನ್ಯಾಯಕ್ಕಾಗಿ ಕಾಯುವ ಕಾಲ ಮುಗಿದಿತ್ತು. ಈಗ ಅನ್ಯಾಯಗಾರನಿಗೆ ಅವನದ್ದೇ ಭಾಷೆಯಲ್ಲಿ ಉತ್ತರ ಕೊಡಲು ಶಾರದಾ ಸಜ್ಜಾದಳು. ಮುಗ್ಧ ರಂಗಣ್ಣನ ಹೆಂಡತಿಯಾಗಿ ಅಲ್ಲ, ಚಾಣಾಕ್ಷ ರತ್ನ ಎಂಬ ಹೆಸರಿನಲ್ಲಿ ಆಕೆ ದುರ್ಗಪ್ಪನ ಸಾಮ್ರಾಜ್ಯಕ್ಕೆ ಲಗ್ಗೆ ಇಟ್ಟಳು. ಅಳ್ಬೇಡ ರಂಗಣ್ಣ. ನಿನ್ನ ಬೆವರಿನ ಬೆಲೆಯನ್ನು ಆ ದುರ್ಗಪ್ಪನಿಂದ ವಾಪಸ್ ಪಡೆದಿದ್ರೆ ನನ್ನನ್ನು ಶಾರದಾ ಎಂದು ಕರೆಯಬೇಡ. ನೀನು ಮನೆಯಲ್ಲೇ ಇರು. ಮುಂದಿನದನ್ನು ನಾನು ನೋಡ್ಕೊಳ್ತೇನೆ. ದುರ್ಗಪ್ಪನ ಆಫೀಸು. ಶಾರದಾ ಅಲ್ಲಿಗೆ ಹೋಗುತ್ತಾಳೆ. ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ನನ್ನ ಹೆಸರು ರತ್ನ. ನೀವು ಉತ್ತಮ ಕೆಲಸಗಾರರನ್ನ ಹುಡುಕ್ತಿದ್ದೀರಿ ಎಂದು ಕೇಳಿದೆ. ನಾನೊಬ್ಬಳೇ 10 ಜನ ಗಂಡಸರು ಮಾಡುವ ಕೆಲಸ ಮಾಡಬಲ್ಲೆ. ಆದರೆ ನನ್ನದೊಂದು ಕರಾರು ಇದೆ. ಕರಾರ? ನೀನು ಹೆಣ್ಣು ಮಗಲು, ನನಗೇ ಕರಾರು ಹಾಕುವಿಯಾ? ಹೇಳು, ಏನದು? ನಾನು ಕೆಲಸಕ್ಕೆ ಸೇರಿದ ಮೇಲೆ ಒಂದು ವೇಳೆ ನೀವು ಕಾರಣವಿಲ್ಲದೆ ನನ್ನನ್ನು ಕೆಲಸದಿಂದ ತೆಗೆದರೆ ನೀವು ನನಗೆ 9 ತಿಂಗಳ ಸಂಬಳವನ್ನು ದಂಡವಾಗಿ ಕೊಡಬೇಕು. ಇದಕ್ಕೆ ಒಪ್ಪಿದರೆ ಮಾತ್ರ ನಾನು ಕೆಲಸಕ್ಕೆ ಬರುವೆ. ಇವಳೊಬ್ಳು ಸಿಕ್ಕಿದಳು ಮೋಸ ಹೋಗಲು. ಸರಿ, ಒಪ್ಕೊಂಡೆ. ಸಹಿ ಮಾಡು. ದುರ್ಗಪ್ಪನ ಆಫೀಸ್ ಮತ್ತು ಗೋದಾಮು. ಶಾರದಾ ಕೆಲಸ ಮಾಡುತ್ತಿರುತ್ತಾಳೆ. ಆದರೆ ಅವಳು ಕೆಲಸ ಮಾಡುವ ರೀತಿ ವಿಚಿತ್ರವಾಗಿರುತ್ತದೆ. ಶಾರದಾ ಈಗ ತನ್ನ ಯೋಜನೆಯನ್ನು ಜಾರಿಗೆ ತಂದಿದ್ದಳು. ಆಕೆಗೆ ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ದುರ್ಗಪ್ಪನಿಂದ ನಿನಗೆ ಕೆಲಸ ಬರುವುದಿಲ್ಲ, ಹೊರಟು ಹೋಗು ಎಂಬ ಮಾತನ್ನು ಆಡಿಸಬೇಕಿತ್ತು. ಏಕೆಂದರೆ ಆತ ಹಾಗೆ ಎಂದ ತಕ್ಷಣ ಆಕೆಯ ಕರಾರು ಜಾರಿಗೆ ಬರುತ್ತಿತ್ತು. ಹೇ ರತ್ನ, ಏನಿದು? ಮಡಿಕೆಗಳನ್ನು ಹೀಗೆ ಯಾಕೆ ಇಟ್ಟಿದ್ದೀಯಾ? ಒಂದಕ್ಕೊಂದು ತಾಗಿ ಒಡೆದು ಹೋದರೆ ಏನು ಮಾಡುವುದು? ಸಾಹೇಬರೇ, ನಾನು ಹೊಸ ವಿನ್ಯಾಸದ ಜೋಡಣೆ ಮಾಡ್ತಿದ್ದೇನೆ. ನಿಮ್ಗಿದು ಅರ್ಥವಾಗುವುದಿಲ್ಲ. ನನ್ ಕೆಲ್ಸ ಮಾಡ್ತಿದ್ದೇನೆ. ನೀವ್ ಸುಮ್ನೆ ನೋಡಿ ಅಷ್ಟೇ. ನನ್ನ ಗೋದಾಮಿನಲ್ಲಿ ನನಗೆ ಬುದ್ಧಿ ಹೇಳುವಿಯಾ? ಸರಿಯಾಗಿ ಕೆಲಸ ಮಾಡು, ಇಲ್ಲದಿದ್ರೆ ಇಲ್ಲದಿದ್ರೆ ಏನು ಸಾಹೇಬರೇ?
ಕೆಲಸದಿಂದ ತೆಗೆಯುತ್ತೀರಾ? ತೆಗೆಯಿರಿ. ಆಗ ನನಗೆ 9 ತಿಂಗಳ ಸಂಬಳ ಕೊಡಬೇಕಾಗುತ್ತದೆ. ನೆನಪಿದೆಯೇ? ಛೇ, ಇವಳು ನನಗೆ ಉರುಳಾಗುತ್ತಿದ್ದಾಳೆ. ಇವಳನ್ನು ಹೇಗೆ ಹೊರಹಾಕಲಿ? ದುರ್ಗಪ್ಪನ ತಾಳ್ಮೆ ಮೀರುತ್ತದೆ. ಶಾರದಾ ಉದ್ದೇಶಪೂರ್ವಕವಾಗಿ ಆತನ ಮನೆಯ ಮುಂದಿನ ಬೆಲೆಬಾಳುವ ಹೂವಿನ ಗಿಡಗಳಿಗೆ ಹೆಚ್ಚು ನೀರು ಹಾಕಿ ಹಾಳು ಮಾಡುತ್ತಾಳೆ. ದುರ್ಗಪ್ಪ ಸಿಟ್ಟಿನಿಂದ ಕೆಂಪಗಾಗಿ ಕಿರುಚುತ್ತಾ ಹೊರಬರುತ್ತಾನೆ. ಶಿಕಾರಿಯೇ ಈಗ ಬಲೆಗೆ ಬಿದ್ದಿತ್ತು. ದುರ್ಗಪ್ಪ ತಾನು ಹಾಕಿದ ಕರಾರಿನ ಸುಳಿಯಲ್ಲಿ ತಾನೇ ಸಿಲುಕುಕೊಂಡಿದ್ದ. ಸಾಕು, ನಿನ್ನ ಈ ಹೊಚ್ಚು ಕೆಲಸ ನನಗೆ ಬೇಡ. ರತ್ನ, ನೀನು ಈ ಕ್ಷಣವೇ ಇಲ್ಲಿಂದ ತೊಲಗು. ನಿನ್ನನ್ನು ನಾನು ಕೆಲಸದಿಂದ ವಜಾ ಮಾಡ್ತಿದ್ದೇನೆ. ಬಹಳ ಧನ್ಯವಾದಗಳು ಸಾಹೇಬರೇ. ನೀವು ನನ್ನನ್ನು ಕೆಲಸದಿಂದ ಕಿತ್ತು ಹಾಕಿದ್ದೀರಿ. ಈಗ ಕರಾರಿನ ಪ್ರಕಾರ ನನಗೆ 9 ತಿಂಗಳ ಸಂಬಳ ಕೊಡಿ. ಯಾವ 9 ತಿಂಗಳು? ನೀನು ಕೆಲಸ ಮಾಡಿದ್ದೇ 2 ವಾರ. ಹೌದು ಸಾಹಿಬರೇ, ರತ್ನಳ ಹೆಸರಲ್ಲಿ ನೀವು ಮಾಡಿಕೊಂಡ ಒಪ್ಪಂದದ 6 ತಿಂಗಳ ಸಂಬಳ ಮತ್ತು ನೀವು ಈ ಹಿಂದೆ ವಂಚಿಸಿದ ಕುಂಬಾರ ರಂಗಣ್ಣನ 1000 ಮಡಿಕೆಗಳ 3 ತಿಂಗಳ ಸಂಬಳ, ಒಟ್ಟು 9 ತಿಂಗಳ ಹಣ ಕೊಡಲೇಬೇಕು. ನೀನು ರಂಗಣ್ಣನ ಹೆಂಡ್ತಿಯಾ? ಹೌದು, ನನ್ ಗಂಡ ಮುಗ್ಧನಿರ್ಬೋದು, ಆದ್ರೆ ಅವನ್ ಹೆಂಡ್ತಿ ಅಲ್ಲ. ನೀನು ಹಣ ಕೊಡ್ದಿದ್ರೆ ಈಗ್ಲೇ ಹಳ್ಳಿಯ ಪಂಚಾಯಿತಿಗೆ ಮತ್ತು ನಗರದ ವ್ಯಾಪಾರಿ ಸಂಘಕ್ಕೆ ನಿನ್ನ ಮೋಸದ ಕಾಗದಗಳನ್ನ ತೆಗೆದುಕೊಂಡು ಹೋಗ್ತೇನೆ. ನಿನ್ನ ಮರ್ಯಾದೆ ಹರಾಜಾಗ್ತದೆ. ಅಯ್ಯೋ ಬೇಡ ತಾಯಿ, ನನ್ನ ಮರ್ಯಾದೆ ತೆಗಿಬೇಡ. ಇಗೋ ನಿನ್ನ ಗಂಡನ 1000 ಮಡಿಕೆಗಳ ಪೂರ್ಣ ಹಣ ಮತ್ತು ನಿನ್ನ ಸಂಬಳದ ದಂಡದ ಹಣ ಎಲ್ಲವನ್ನೂ ಕೊಡ್ತೇನೆ. ನನ್ನನ್ನು ಬಿಟ್ಟು ಬಿಡು. ಬುದ್ಧಿವಂತಿಕೆ ಎಂದರೆ ಕೇವಲ ಮೋಸ ಮಾಡುವುದಲ್ಲ, ಮೋಸ ಮಾಡುವವರಿಗೆ ಪಾಠ ಕಲಿಸುವುದು ಕೂಡ. ಶಾರದಾ ತನ್ನ ಚಾಣಾಕ್ಷತನದಿಂದ ರಂಗಣ್ಣನ ಬೆವರಿನ ಬೆಲೆಯನ್ನು ವಾಪಸ್ ಪಡೆದಳು. ಅಂದಿನಿಂದ ದುರ್ಗಪ್ಪ ಬಡವರನ್ನು ಮೋಸ ಮಾಡುವುದನ್ನೇ ಬಿಟ್ಟುಬಿಟ್ಟ. ಸಂಸಾರದಲ್ಲಿ ಒಬ್ಬರು ಮುಗ್ಧರಾಗಿದ್ದರೂ ಮತ್ತೊಬ್ಬರು ಜಾಗರೂಕರಾಗಿದ್ದರೆ ಜೀವನದ ನೌಕೆ ಸುಗಮವಾಗಿ ಸಾಗುತ್ತದೆ. ನೀತಿ ಏನೆಂದರೆ, ಬುದ್ಧಿವಂತಿಕೆ ಮತ್ತು ಧೈರ್ಯವಿದ್ದರೆ ಎಂತಹ ಕಷ್ಟವನ್ನೂ ಎದುರಿಸಬಹುದು.